ಡಾಲಿ ಅವ್ರಿಗೆ ತೆಲುಗು ಇಂಡಸ್ಟ್ರೀಲಿ ಯಾವುದೇ ಒಳ್ಳೆ ಹಿಟ್ ಫಿಲಮ್ಸು ಒಳ್ಳೆ ರೋಲ್ ಸಿಗಲಿಲ್ಲ ಅಂತ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬಂದ್ರಂತೆ. ಅಯ್ಯೋ, ನಾನು ಹೇಳ್ತಿರೋದಲ್ಲ, ಹಿಂಗೆ ಜನ ಹೇಳಿದ್ದು. ನಿಜವಾಗ್ಲೂ ಗುರು, ಮದರ್ ಪ್ರಾಮಿಸ್ ಇದು ಜೋಗಿ ಪ್ರೇಮ್ಸ್ ಅವರು ಡೈರೆಕ್ಟ್ ಮಾಡಿ. ಸಾರ್, ಪ್ರೇಮ್ಸ್ ಅಲ್ಲ. ಅಯ್ಯೋ, ಮದರ್ ಅಂತ ಆಯ್ತಲ್ಲ, ತಾಯಿ ಸೆಂಟಿಮೆಂಟ್ ಫಿಲಮ್ ಅನ್ಕೊಂಬಿಟ್ಟೆ. ಇದು ಪೂರ್ಣಚಂದ್ರ ಮೈಸೂರೂರವರು ಡೈರೆಕ್ಟ್ ಮಾಡಿ ಡಾಲಿ ಧನಂಜಯ ಮತ್ತು ಅವರ ತಂಡದವರೆಲ್ಲ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಆದರೂ ಜೋಕ್ಸ್ ಅಪಾರ್ಟ್ ಹೇಳೋದಾದರೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಫಿಲಮ್ಸ್ಗಳ ಅಗತ್ಯತೆ ತುಂಬ ಇದೆ. ಅದೇ ರೀತಿಯಲ್ಲಿ ಹೊಸ ಪ್ರತಿಭೆಗಳ ಅಗತ್ಯತೆ ಕೂಡ ಇದೆ. ಆ್ಯಂಡ್ ಹೊಸಬರಿಗೆ ಅವಕಾಶ ಕೊಟ್ಟು ಅವರ ಜೊತೆನೇ ಫಿಲಮ್ಸ್ ಮಾಡಿ ತಾನೂ ಬೆಳೆದು ತನ್ನವರನ್ನು ಬೆಳೆಸ್ತಾ ಇರೋದು ನಮ್ಮ ಡಾಲಿ ಧನಂಜಯರವರು. ಅದಕ್ಕೆ ಎಕ್ಸಾಂಪಲ್ ರೀತಿಯಲ್ಲಿ ಟಗರು ಪಲ್ಯ, ವಿದ್ಯಾಪತಿ, JK ಯೂನಿವರ್ಸಿಟಿ ಫಿಲಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ಈ ಮದರ್ ಪ್ರಾಮಿಸ್ ಫಿಲಮ್ನಲ್ಲಿ ಆ್ಯಕ್ಟ್ ಮತ್ತು ಪ್ರೊಡ್ಯೂಸ್ ಎರಡನ್ನೂ ಮಾಡಿದ್ದಾರೆ. ಇದನ್ನೇ ಈಗ ನಾವು ಎಲ್ಲ ಆ್ಯಕ್ಟರ್ಸ್ಗಳಲ್ಲೂ ಕೇಳ್ಕೊಳ್ತಾ ಇರೋದು, ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಫಿಲಮ್ನಾದರೂ ಮಾಡಿ ಅಂತ ಹೇಳಿ. ಆಗ ಒಬ್ಬ ಆ್ಯಕ್ಟರ್ ಮತ್ತು ಆಡಿಯನ್ಸ್ ನಡುವಿನ ಅಂತರ ತುಂಬಾ ಕಡಿಮೆ ಇರುತ್ತೆ ಮತ್ತು ಆರಾಮಾಗಿ ಆಡಿಯನ್ಸ್ನ ಥಿಯೇಟರ್ಸ್ಗೆ ಕರೆಸ್ಬೋದು ಅಂತ ಹೇಳಿ. ಈಗ ಡಾಲಿ ಧನಂಜಯರವರ ಫಿಲಮ್ಸ್ಗಳ ವಿಷಯಕ್ಕೆ ಬರೋದಾದರೆ ಅವು ಯಾವಾಗಲೂ ಅಬೋವ್ ಆವ್ರೇಜ್ ಅಥವಾ ಫ್ಲಾಪ್ ಲಿಸ್ಟ್ನಲ್ಲೇ ಬರ್ತಾ ಇದ್ವು. ಇನ್ನೂ ಕೆಲವು ಫಿಲಮ್ಸ್ಗಳು ಚೆನ್ನಾಗಿದ್ರೂ ಕೂಡ ಬಂದಿದ್ದು ಗೊತ್ತಾಗಲಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ. ಇವರಿಗೆ ಸಿಕ್ಕಂಥ ಕೊನೆಯ ಕಮರ್ಷಿಯಲ್ ಹಿಟ್ ಅಂತ ಹೇಳಿದ್ರೆ ಅದು ಬಡವ ರಾಸ್ಕಲ್ಲೇ. ಈಗ ಸ್ವಲ್ಪ ಸಮಯ ತಗೊಂಡು ಬೇರೆ ಇಂಡಸ್ಟ್ರಿಗೆಲ್ಲ ಹೋಗಿ ತಿರುಗಾಡ್ಕೊಂಡು ಬಂದು ಮತ್ತೆ ನಮ್ಮಲ್ಲೇ ಹೊಸ ಫಿಲಮ್ನೊಂದಿಗೆ ಬಂದಿದ್ದಾರೆ. ಬನ್ನಿ, ಈ ಫಿಲ್ಮ್ನ ಟ್ರೈಲರ್ ಹೇಗಿದೆ, ಜನರಿಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಈ ಮಲಯಾಳಂ ಇಂಡಸ್ಟ್ರಿಯಲ್ಲಿ ತಳ್ಳುಮಾಲ, ಆವೇಶಂ ಮತ್ತು ಅತಿರಡಿ ಅನ್ನೋವಂಥ ಫಿಲಮ್ಸ್ ಎಲ್ಲ ಬಂದಾಗ ಈ ರೀತಿಯ ಫಿಲಮ್ಸ್ ನಮ್ಮ ಕನ್ನಡದಲ್ಲಿ ಯಾಕೆ ಬರ್ತಿಲ್ಲ ಅನ್ನೋವಂಥ ಕ್ವಶನ್ ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಫನ್ ಮತ್ತು ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಿ ಒಂದು ಹಿಟ್ ಕೊಡುವಂಥ ಆ್ಯಕ್ಟರ್ಸ್ ಯಾವಾಗಲೂ ಇದ್ದಾರೆ. ಆ್ಯಂಡ್ ಡಾಲಿ ಧನಂಜಯರವರು ಆ ರೀತಿಯ ಕಾನ್ಸೆಪ್ಟ್ಸ್ನಿಂದ ಬಡವ ರಾಸ್ಕಲ್ನಲ್ಲಿ ಗೆದ್ದಿದ್ದಾರೆ ಕೂಡ. ಸೊ ಹಾಗಾಗಿ ಧನಂಜಯರವರು ಈ ರೀತಿಯ ಫಿಲಮ್ಸ್ಗಳನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕೂಗಾಗಿತ್ತು. ಆ್ಯಂಡ್ ಫೈನಲಿ ನಮ್ಮ ಕೂಗು ಡಾಲಿ ಧನಂಜಯರವರಿಗೆ ಕೇಳಿಸಿದೆ. ಏನು ಕ್ವಾಲಿಟಿ ಇವರು ಟ್ರೈಲರು, ಎವ್ರಿ ಫ್ರೇಮ್ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಎಲ್ಲ ಫ್ರೇಮ್ನಲ್ಲೂ ಜನ ಜಾಮ್ ಪ್ಯಾಕೆಡ್ ಆಗಿದ್ದಾರೆ. ಸೋ ಮಚ್ ಆಫ್ ಕ್ಯಾರೆಕ್ಟರ್ಸ್, ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ ಇರುವಂಥ ವೆರೈಟಿ, ಅವರಿಗಿರೋವಂಥ ಡೈಲಾಗ್ಗಳು, ಒನ್ ಲೈನರ್ಸ್ಗಳು ಎಲ್ಲವೂ ಸಖತ್ತಾಗಿದ್ವು. ಇದನ್ನೇ ನಾವು ಹೇಳೋದು, ಫಿಲಮ್ನಲ್ಲಿ ಫನ್ ಇರಬೇಕು, ಬಟ್ ಆ ಫನ್ಗೆ ಒಂದು ರೀಸನಿಂಗ್ ಇರಬೇಕು ಆ್ಯಂಡ್ ಅದು ಚಿತ್ರದ ಸ್ಟೋರಿನಲ್ಲಿ ಬ್ಲೆಂಡ್ ಆಗಿರಬೇಕು. ಈ ಟ್ರೈಲರ್ನ ನೋಡಿದಾಗ ಈ ಎಲ್ಲ ಆಸ್ಪೆಕ್ಟ್ಸ್ಗಳು ಕೂಡ ಈ ಚಿತ್ರದಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ. ಸ್ಟೋರಿ ವಿಚಾರಕ್ಕೆ ಬರೋದಾದರೆ, ಸ್ಕೂಲಲ್ಲಿ ಟೀಚರ್ ವಾಟ್ ವಾಸ್ ಯುವರ್ ಆ್ಯಂಬಿಷನ್ ಅಂತ ಕೇಳಿದಾಗ ಬೈಕ್ ರೇಸರ್ ಆಗಬೇಕು ಅಂತ ಹೇಳಿದ್ದು ನಮ್ಮ ರೋಸಿ, ಹಾಗೆ ನಾಸಾ ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿದ್ದು ದೊನ್ನೆ ಬಿರಿಯಾನಿ. ಆದರೆ ರೋಸಿ ದೊಡ್ಡವನಾದ್ಮೇಲೆ ಆಗಿದ್ದು ಗ್ಯಾಮ್ಲಿಂಗ್ ಗಾಡ್ ಆ್ಯಂಡ್ ದೊನ್ನೆ ಬಿರಿಯಾನಿ ಬೆಂಗಳೂರಿನ ಮಾಫಿಯಾ ಡಾನ್. ಹೀಗೆ ಈ ಟೈಮ್ನಲ್ಲಿ ಈ ಪ್ರಾಣ ಸ್ನೇಹಿತರು ಹೇಗೆ ಬದ್ಧ ವೈರಿಗಳಾದರು ಅನ್ನೋದನ್ನು, ಇಷ್ಟೆಲ್ಲ ಕ್ಲ್ಯಾಶ್ನಲ್ಲಿ ತಾಯಿ ಸೆಂಟಿಮೆಂಟ್ ಹೇಗೆ ಬಂತು, ಈ ಗ್ಯಾಂಗ್ ವಾರ್ ಯಾವ ಹಂತಕ್ಕೆ ತಲುಪುತ್ತೆ, ಹಾಗೆ ಮದರ್ ಪ್ರಾಮಿಸ್ ಯಾವುದರ ಮೇಲೆ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ಫಿಲಮ್ನಲ್ಲೇ ನೋಡಿ ತಿಳ್ಕೋಬೇಕು. ಇನ್ನು ಈ ಫಿಲಮ್ ತಂಡದಿಂದ ನನಗೆ ತುಂಬಾ ಇಷ್ಟ ಆದಂಥ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಇವರುಗಳು ಮಾಡ್ತಾ ಇರೋವಂಥ ಕ್ರಿಯೇಟಿವ್ ಪ್ರಮೋಷನ್ಸ್. ಚಿತ್ರದಲ್ಲಿ ಇರೋವಂಥ ಎಲ್ಲ ಕ್ಯಾರೆಕ್ಟರ್ಸ್ಗಳ ಪೋಸ್ಟರ್ಗಳನ್ನು ಬಿಟ್ಟು ಅದರಲ್ಲೂ ಕೂಡ ಡೀಟೇಲಿಂಗ್ನ ಇಟ್ಟಿದ್ದಾರೆ. ಇವರು ಎಷ್ಟು ಪ್ರಾಮಿಸ್ಗಳನ್ನು ಮಾಡಿದ್ದಾರೆ, ಹಾಗೆ ಎಷ್ಟು ಪ್ರಾಮಿಸ್ಗಳನ್ನು ಕಾಪಾಡಿಕೊಂಡಿದ್ದಾರೆ ಮತ್ತು ಇವರು ಯಾವ ಗ್ಯಾಂಗಿನ ಮೆಂಬರ್ ಅಂತ ಹೇಳಿ ಆನ್ ಅ ಹೋಲ್ ಎಲ್ಲ ಪೋಸ್ಟರ್ಸ್ಗಳು ಕೂಡ ನೋಡೋದಕ್ಕೂ ಚೆನ್ನಾಗಿದ್ವು ಮತ್ತು ನನ್ನ ಅಟೆನ್ಷನ್ನ ಕೂಡ ಗ್ರ್ಯಾಬ್ ಮಾಡಿದ್ವು ಅಂತ ಹೇಳ್ತೀನಿ. ಇನ್ನು ಬಿಟ್ಟಿರೋವಂಥ 3 ಸಾಂಗ್ಸ್ಗಳು ಕೂಡ ನನಗೆ ತುಂಬಾ ಇಷ್ಟ ಆದವು. ಎಸ್ಪೆಷಲಿ ನೀನೇ ಬೇಕು ಅಮ್ಮ ಅನ್ನುವಂಥ ಒಂದು ಹಾಡಿದೆ. ಎಷ್ಟು ಒಳ್ಳೆಯ ಲಿರಿಕ್ಸ್ ಅಂತೀರಾ. ಆ್ಯಕ್ಚುಲಿ ನಾವು ಲಿರಿಸಿಸ್ಟ್ ಧನಂಜಯರವರನ್ನು ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ಎಷ್ಟು ಒಳ್ಳೆಯ ಬರಹಗಾರ ಇವರು ಅನ್ನೋದನ್ನು ನೀವು ಈ ಸಾಂಗ್ ಕೇಳಿದ್ರೆ ಗೊತ್ತಾಗುತ್ತೆ. ಇನ್ನು ರೀಸೆಂಟಾಗಿ ಬಂದಂತಹ ರಗಸದ ಆ ಸಾಂಗ್ ಕೂಡ ಅಷ್ಟೆ. ಒಳಗೊಳಗೆ ಅಳುತ್ತಲೇ ಇದ್ದರೂ ಮುಗುಳು ನಗೆ ಮಾಸದೇ ಇರಲಿ. ಎಷ್ಟು ಒಳ್ಳೆಯ ಸಾಹಿತ್ಯ ಇದು. ತುಂಬಾ ಖುಷಿ ಆಗುತ್ತೆ ಈ ರೀತಿಯ ಲಿರಿಕ್ಸ್ನ ನಮ್ಮ ಕನ್ನಡ ಸಾಂಗ್ಸ್ನಲ್ಲಿ ಕೇಳೋದಕ್ಕೆ. ಬಟ್ ಆದರೂ ಎಲ್ಲೋ ನನಗೊಂದು ಕಡೆ ಅನ್ನಿಸ್ತಾ ಇದೆ ಇವರು ಇನ್ನೂ ದೊಡ್ಡ ಮಟ್ಟದ ಪ್ರಮೋಷನ್ಸ್ಗಳನ್ನು ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇನ್ನೂ ಬಂದಿರೋದು ಟ್ರೈಲರ್ 1. ನೆಕ್ಸ್ಟ್ ಟ್ರೈಲರ್ 2 ಒಂದು ದೊಡ್ಡ ಮಟ್ಟದ ಇವೆಂಟ್ನಲ್ಲಿ ರಿಲೀಸ್ ಮಾಡೋ ಮುಖಾಂತರ ಒಂದು ಒಳ್ಳೆಯ ಪ್ರಮೋಷನ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಕನ್ನಡಿಗರಂತೂ ಒಂದು ಒಳ್ಳೆಯ ಕಮರ್ಷಿಯಲ್ ಫ್ಯಾಮಿಲಿ ಎಂಟರ್ಟೈನರ್ನ ಕುಟುಂಬ ಸಮೇತರಾಗಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಅವಕಾಶ ಇಡೀ ತಂಡಕ್ಕೆ. ಆ್ಯಂಡ್ 100% ಹೇಳ್ಬಹುದು ಈ ಫಿಲಮ್ ಚೆನ್ನಾಗಿದ್ದಲ್ಲಿ ಜಸ್ಟ್ ಬಿಕಾಸ್ ಆಫ್ ಇಟ್ಸ್ ವರ್ಲ್ಡ್ ಆಫ್ ಮೌತಿಂದ ಇದು ಸೂ ಫ್ರಮ್ ಸೋ ರೀತಿಯಲ್ಲಿ ಆರ್ಗ್ಯಾನಿಕ್ ಗ್ರೋತ್ ಮತ್ತು ವರ್ಲ್ಡ್ ವೈಡ್ ಎಕ್ಸ್ಪೋಜರ್ನ ಕೂಡ ತಗೊಳುತ್ತೆ ಅಂತ ಹೇಳಿ. ಸೊ ಮದರ್ ಪ್ರಾಮಿಸ್ ಫಿಲ್ಮ್ ಇದೇ ಜುಲೈ 10ನೇ ತಾರೀಕು ರಿಲೀಸ್ಗೆ ರೆಡಿ ಇದೆ.
ನಂಬಿಕಸ್ತ ತಂಡದಿಂದ ಒಂದು ಒಳ್ಳೆಯ ಫಿಲಮ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ಈ ಫಿಲಮ್ನ ನೋಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಈ ಚಿತ್ರದ ಟ್ರೈಲರ್ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.